ಕಿರ್ಚೋದಿಲ್ಲ ಏರ್ಧ್ವನಿಯಂತೂ ಅಲ್ವೇ ಅಲ್ಲ. ಕೋಗಿಲೆಯ ಕಂಠ ನಿರೂಪಣೆಗೆ ಹೇಳಿ ಮಾಡಿಸಿದಂಥ ಧ್ವನಿ 3 ದಶಕಕ್ಕೂ ಹೆಚ್ಚು ಕಾಲ ನಿರೂಪಣೆಯ ಲೋಕದಲ್ಲಿ ರಾಣಿಯಾಗಿ ಮೆರೆದಿದ್ದ ಕಂಠ, ಸಾವಿರಾರು ಕಾರ್ಯಕ್ರಮಗಳಲ್ಲಿ ಮಾರ್ದನಿಸಿದ್ದ ಧ್ವನಿ ಪ್ರತಿದಿನ ಮೆಟ್ರೋದಲ್ಲೂ ರಿಂಗ್ ಎಣಿಸ್ತಿದೆ. ಪ್ರಯಾಣಿಕರಿಗೆ ಅವರವರ ನಿಲ್ದಾಣದಲ್ಲಿ ಇಳಿಸ್ತಾ ಇದ್ದ ಕಂಠಕ್ಕೆ ಇನ್ನು ಬದುಕಿನ ಪ್ರಯಾಣ ಮುಗಿದಿದೆ. ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬಾಗಿಲು ಎಡಕ್ಕೆ ತಿರುಗಲಿದೆ. ಹೀಗೊಂದು ಆಶ್ಚರ್ಯವಾಣಿ ಮೆಟ್ರೋ ಪ್ರಯಾಣಿಕರಿಗೆ ದಾರಿ ತೋರಿಸ್ತಿತ್ತು. ಆ ಆಶ್ಚರ್ಯವಾಣಿಯ ಶರೀರ ಇವರೇ ನೋಡಿ. ಅಪ್ಪಟ ಕನ್ನಡತಿ, ಕಂಚಿನ ಕಂಠದ ನಿರೂಪಕಿ, ಸ್ಪಷ್ಟ ಮತ್ತು ಸ್ವಚ್ಛ ಕನ್ನಡ, ಹಿತವಾದ ಕಂಠ, ಸೊಗಸಾದ ಉಚ್ಚಾರ. ಆ ನಿರೂಪಣೆ ಕೇಳೋಕೆ ಒಂಥರ ಮುದ. ಸಾವಿರಾರು ಕಾರ್ಯಕ್ರಮಗಳಿಗೆ ಧ್ವನಿಯಾಗಿದ್ದ ಅಪರ್ಣಾ ನಮ್ಮ ಮೆಟ್ರೋಗೂ ಧ್ವನಿಯಾಗಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ನಿಲ್ದಾಣಗಳ ಮಾಹಿತಿ ನೀಡ್ತಾ ದಾರಿ ತೋರಿಸ್ತಿದ್ದಾರೆ. ಮೆಟ್ರೋಗೆ ಅಪರ್ಣ ಧ್ವನಿ ಹೇಗೆ ಸೆಲೆಕ್ಟ್ ಆಯಿತು ಅನ್ನೋದ್ರ ಬಗ್ಗೆ ಅವರೇ ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ರು. ಮೆಟ್ರೋಗೂ ನನಗೂ ಅದು ಯಾವ ರೀತಿಯ ಸಂಬಂಧ ಅಂದರೆ, ನಾನು ಹಿಂದಿರುಗಿ ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ ಮತ್ತು ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ದಿವಸ ನನಗೊಂದು ಕರೆ ಬಂತು. ಈಗ ಖಂಡಿತ ಒಂದು 10 ವರ್ಷದ ಹಿಂದೆನೇ ಆಗಿರ್ಬೋದು, 10-12 ವರ್ಷದ ಹಿಂದೆ. ನಿಮ್ಮ ಒಂದು ವಾಯ್ಸ್ ಬೇಕು. ಯಾವುದಕ್ಕೆ? ಮೆಟ್ರೋಗೆ. ಆಮೇಲೆ ಏನು ಇದು ಅಂತ ಹೇಳಿದಾಗ, ನಿಮ್ಮದು ಒಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ. ಅಂತರದ ಬಗ್ಗೆ ಗಮನವಿರಲಿ. ಇನ್ನು ಮೆಟ್ರೋದಲ್ಲಿ ತಮ್ಮ ಧ್ವನಿ ಹೇಗೆ ಕೇಳಿಸುತ್ತೆ ಅನ್ನೋದ್ರ ಬಗ್ಗೆ ಅಪರ್ಣ ಅವರಿಗೆ ಭಾರಿ ಕುತೂಹಲ ಇತ್ತು. ಅದಕ್ಕೆ ಅಪರ್ಣ ಅವರು ಏನ್ ಮಾಡಿದ್ರು ಗೊತ್ತಾ? ಅವರೇ ಹೇಳಿದ್ದಾರೆ ಕೇಳಿ. ಇಷ್ಟ ಆದ್ರೂ ನಾನು ಮೆಟ್ರೋನಲ್ಲಿ ಹೋಗಿರ್ಲಿಲ್ಲ. ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದು ಕುತೂಹಲ ಆಯಿತು, ಹೆಂಗೆ ಕೇಳುತ್ತೆ ನನ್ನ ಧ್ವನಿ ಅಂತ. ಒಂದು ದೀಪಾವಳಿ ದಿವಸ, ಇವತ್ತು ಮೆಟ್ರೋಲ್ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಇದು ಮಾಡಿ MG ರೋಡ್ ತನಕ ಹೋಗಿ, ಬನಶಂಕರಿಯಿಂದ MG ರೋಡ್ ತನಕ ಹೋಗಿ, MG ರೋಡಿಂದ ಬೈಯಪ್ಪನಹಳ್ಳಿಗೆ ಮೆಟ್ರೋ ಪ್ರಯಾಣ ಹೆಂಗಿರುತ್ತೆ ಮತ್ತು ನನ್ನ ಧ್ವನಿ ಹೆಂಗೆ ಕೇಳುತ್ತೆ ಅಂತಲೇ ಹೋದ್ವಿ. ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನ್ನಿಸ್ತು. ಮೆಟ್ರೋಗೆ ಧ್ವನಿಯಾಗಿದ್ದ ಅಪರ್ಣ ಅಗಲಿಕೆ ನಮ್ಮ ಮೆಟ್ರೋ ಕೂಡ ಸಂತಾಪ ಸೂಚಿಸಿದೆ. ನಮ್ಮ ಮೆಟ್ರೋ ಅಪರ್ಣ ಧ್ವನಿ ಎಂದಿಗೂ ಜೀವಂತವಾಗಿರಲಿದೆ. ಅವರಿಗೆ ದೇವರ ವರದಾನ ಧ್ವನಿ ಇತ್ತು. ನಮ್ಮ ಮೆಟ್ರೋಗೆ ಹಾಗೂ ಅವರ ಮಾಸದ ಧ್ವನಿಗೂ ಇರುವ ನಂಟು ಎಂದಿಗೂ ಕಳಚದು ಅಂತ ಮೆಟ್ರೋ ತನ್ನ ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನ ಸೂಚಿಸಿದೆ. ಮತ್ತೊಂದೆಡೆ ಹೊಸದಾಗಿ ಸೇರ್ಪಡೆಯಾಗುವ ಮೆಟ್ರೋ ಲೈನ್ಗಳಲ್ಲಿ ಅಪರ್ಣ ಧ್ವನಿ ಬೇಕು, AI ಬಳಸಿ ಅಪರ್ಣ ಧ್ವನಿ ಇರೋ ಹಾಗೆ ಮಾಡಿ ಅಂತ ಪ್ರಯಾಣಿಕರು MRCLಗೆ ಮನವಿ ಮಾಡಿದ್ದಾರೆ. BMTCಯಲ್ಲೂ ಅಪರ್ಣ ಅವರದ್ದೇ ಕಂಠಸಿರಿ. ಮೆಟ್ರೋ ಮಾತ್ರವಲ್ಲ, ರಾಜ್ಯ ರಾಜಧಾನಿ ಮಂದಿಯ ಜೀವನಾಡಿ BMTCಗೂ ಅಪರ್ಣ ಅವರೇ ಧ್ವನಿಯಾಗಿದ್ರು. 9,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿರುವ ಅವರ ಸಾಧನೆ ನಿಲುಕದ್ದು. ನಿರೂಪಣೆಯ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ ಅಪ್ಪಟ ಕನ್ನಡದ ನಿರೂಪಕಿ ಅಪರ್ಣ ಇನ್ನು ಮುಂದೆ ನೆನಪು ಮಾತ್ರ. ಅಪರ್ಣ ಶರೀರ ಇಹಲೋಕ ತ್ಯಜಿಸಿರಬಹುದು, ಆದರೆ ಅಪರ್ಣ ಅವರ ಶಾರೀರ ನಮ್ಮೊಂದಿಗೆ ಇರಲಿದೆ.